ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರ ಕತ್ತಿ ಕೊಳ್ಳಿ ಗಂಟಿ ಕಟ್ಟಿದ್ರ ತಾನ ದೊಡ್ಡ ಸಂಗೀತಕಾರ ಅಂತೇಳಿ ಹಾಡಕ್ಕ ಚಾಲು ಮಾಡ್ತತಿ. ಹಂಗಾತ ಪರಿಸ್ಥಿತಿ. ದೊಡ್ಡ ಕಾಂಟ್ರಾಕ್ಟರ್ ಅಂತ ಹೇಳಿ ಮರ್ಯಾದೆ ಕೊಟ್ರ ಇವ್ರು ಬಾಯಿ ಬಂದಂಗ ಮಾತಾಡ್ತಾರೆ ಸಾಹೇಬ್ರ. ಅದೇನೋ ನಾಯಕರು ಅವ್ರನ್ನ ಕರೆಸಿ ಸಮಾಧಾನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹಾಳಾಗೋಗಿ ಮಾತಾಡ್ಬಿಟ್ಟು ಕಳಿಸ್ತೀನಿ. ಸಾಹೇಬ್ರ ಮಾತಾಡ್ದದ್ ಮಾತಾಡ್ತೀರಿ, ನೀವು ಸ್ವಲ್ಪ ಗತ್ನ್ಯಾಗ ಮಾತಾಡ್ಬೇಕು. ಗತ್ತೇನ್ರ ಬಿಟ್ಕೊಟ್ರ ಮುಗಿದು ಹೋದ್ ಕತಿ. ಸಾಹೇಬ್ರ ಬಂದ್ರು. ಕೂತ್ಕೊಳ್ಳಿ. ಸಾಹೇಬ್ರ ಅದೇನೋ ಹೇಳ್ತಾರಲ್ರಿ, ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ದಂತ. ಹಂಗೆ ಯೋಗ್ಯತೆ ಇಲ್ದವ್ರಿಗೆ ಜಾಸ್ತಿ ಮರ್ಯಾದೆ ಕೊಟ್ರ ಕಾಲ್ ತೆಗೆದು ಕೈಗೆ ಇಟ್ಕೊತಾರಂತ. ಈಗ ನಾನು ಮಾತಾಡಕ್ ಬಂದಿರೋದು ಅವ್ರ ಹತ್ರ. ನಿಂದೇನೋ ಇಲ್ಲಿ ಕೆಲಸ, ನಡೆಯೋ ಆಚೆ. ಮಿಸ್ಟರ್ ವಿಶ್ವಾಸ್, ನಿಮ್ಮನ್ನ ಇಲ್ಲಿಗೆ ಕರೆಸಿರೋದು ಮಾತುಕತೆಗೆ, ನಿಮ್ಮ ದರ್ಪ ನೋಡೋದಕ್ಕಲ್ಲ. ಅದೇನ್ ಮಾತಾಡೋದಿದೋ ಬೇಗ ಮಾತಾಡಿ ಮುಗಿಸಿ, ನನಗೆ ಬೇರೆ ಕೆಲಸ ಇದೆ. ಸರಿ, ಹಾಗಾದ್ರೆ ನೀವು ಹೊರಡ್ಬೋದು. ನೀವು ಫ್ರೀ ಆದ್ಮೇಲೆ ಬನ್ನಿ. ಮಾರಿ ಅನ್ನೋದು ತೋಯ್ಸಿದ್ ಮಂಡಕ್ಕೆದಂಗಾತು. ಶಂಕರೇಗೌಡ್ರು ಹೇಳಿದ್ಮೇಲೂ ಇಷ್ಟೊಂದು ದುರಾಂಕಾರನ? ನೀವು ಟೆನ್ಷನ್ ಮಾಡ್ಕೋಬಿಡಿ, ನಾನು ಮಾತಾಡ್ತೀನಿ. ನಾವು ಇರೋದೇ ಅದಕ್ಕೆ ಅಲ್ವಾ? ಸರ್ ನೀವು ಹೇಳಿ ಸರ್, ನಾವು ಫ್ರೀಯಾಗೇ ಇದ್ದೀವಿ, ನೀವು ಹೇಳಿ. ನೋಡಿ ವಿಶ್ವಾಸ್, ನಾವೊಂಥರ ಬಂಡಿ 2 ಚಕ್ರ ಇದ್ದಂಗೆ. 1 ಚಕ್ರ ಕೇಟಾದರೂ ಬಂಡಿ ಮುಂದಕ್ಕೆ ಹೋಗಲ್ಲ. ನಿಮಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಾಯಕರು ನಿಮ್ಮನ್ನ ಕರೆಸಿ ಮಾತಾಡಿಸ್ಬೇಕು ಅಂತ ಹೇಳಿದ್ಕೆ ನಿಮ್ಮನ್ನ ಕರೆಸಿರೋದು. ಇದರ ಅರ್ಥ ಸೋತ್ ಕರ್ಸಿದ್ದೀನಿ ಅಂತ ಅಂದ್ಕೊಂಡು ನಾಲ್ಗೆ ಉದ್ದಕ್ಕೆ ಹರಿಬಿಟ್ರೆ ಕೇಳಿಸ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಕೇಳಿಸ್ಕೊಳ್ದೆ ಇನ್ನೇನ್ರಿ ಮಾಡ್ತೀರಾ? ನಿಮಗೆ ಮೊದಲೇ ಹೇಳಿದ್ದೀನಿ, ಈ ವ್ಯವಹಾರನ ನಾವು ತಲಾಂತರದಿಂದ ಮಾಡ್ಕೊಂಡ್ಬಂದಿದ್ದೀವಿ. ನಾನು ಮೊದಲೇ ಹೇಳಿದ್ದಲ್ವಾ, ನಿಮ್ಮಂಥ MLAಗಳನ್ನ ನಮ್ಮ ಫ್ಯಾಮಿಲಿ ಸುಮಾರು ನೋಡ್ಬಿಟ್ಟಿದ್ದೀವಿ ಅಂತ. ಈ ಹಳೆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡಿರಿ. 15% ಕೊಡ್ತೀನಿ, ಅದನ್ನೇ ಓಕೆ ಮಾಡ್ಕೊಳ್ಳಿ. ನನ್ನನ್ನೇ ನಿಮ್ಮ ಚಮಚ ಅಂತ ಅನ್ಕೊಂಡಿದ್ದೀರಾ? ಏನ್ರಿ ನಾಯಕ್ ಹೇಳಲಿಲ್ವಾ? ಅದಕ್ಕೆ ಕರೆಸಿ ಮರ್ಯಾದೆಯಿಂದ ಮಾತಾಡ್ತಾ ಇದ್ದೀನಿ. 30% ಅಂತ ಹೇಳಿದ್ದೆ, ಇವಾಗ 27% ಮಾಡಿದ್ದೀನಿ. 3% ಬಿಟ್ಕೊಡ್ತೀನಿ. ನಿನ್ನ ಭಿಕ್ಷೆ ಯಾವನ್ಗೋ ಬೇಕು? ನಾನು ನಿನ್ನ ಹತ್ರ ಏನು ಭಿಕ್ಷೆ ಬೇಡಕ್ಕೆ ಬಂದಿದ್ದೀನ? ಏಯ್, ಏಕವಚನದಲ್ಲಿ ಮಾತಾಡಿದ್ರೆ ಏನೋ ಮಾಡ್ತೀಯ? ಏನೋ ಮಾಡ್ತಾರೆ? ಮನೆಯಲ್ಲಿ ಅಂತ ಹೇಳ್ಕೊಳ್ಳೋಂಥ ಸಮಸ್ಯೆ ಏನೂ ಇಲ್ಲ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಮೂದಲಿಕೆ ಮಾತುಗಳು, ಮನಸ್ತಾಪಗಳು ಇವೆಲ್ಲ ಬರ್ತಾ ಇದ್ದಾವೆ. ಇದೆಲ್ಲ ಪರಿಹಾರ ಆಗಬೇಕು ಅಂತಂದರೆ ಭಯ ಭಕ್ತಿಯಿಂದ ಕಟ್ಟುನಿಟ್ಟಾಗಿ ಮನೆಯೊಳಗೆ ಒಂದು ಪೂಜೆ ಮಾಡಿಸ್ಬೇಕು ಅಂತ ಇದ್ದೀವಿ. ಮುಖ್ಯವಾಗಿ ಈ ಪೂಜೆನ ತೀರ್ಥನಿಗೆ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು. ಗೊತ್ತಾ? ಯಾರು ಲಘುವಾಗಿ ಪರಿಗಣಿಸ್ಬೇಡಿ. ಹೇಳ್ದೆ ಕೇಳದೆ ಮನೆ ಬಿಟ್ಟು ಓಡೋಗ್ಬಿಡೋದು, ಅಲ್ಗೋಗ್ಬಿಡೋದು ಮಾಡಿದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿನಗೆ ಹೇಳ್ತಾ ಇರೋದು. ಇಲ್ಲ ಮಾವ, ಹಾಗೆಲ್ಲ ಏನೂ ಆಗಲ್ಲ. ಯಾಕ್ರಿ ಆ ಮಗುನ ನೋಯಿಸ್ತಾ ಇದ್ದೀರಾ? ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕಪ್ಪ, ಅದಕ್ಕೆಲ್ಲ ಯಾಕೆ ಕೊಂಕು ಮಾತುಗಳು? ಮಾತಾಡೋದ್ರಲ್ಲಿ ತಪ್ಪೇನಿದ್ಯಮ್ಮ? ಅದೇ ನಾನ್ ಪೂಜೆ ದಿನ ಪಾರ್ಟಿ ಫ್ರೆಂಡ್ಸ್ ಅಂತ ಹೋದ್ರೆ ನೀನ್ ಸುಮ್ಮನೆ ಇರ್ತೀಯಾ? ಅಲ್ವಾ? ಮತ್ತೆ ಪಾರ್ಟಿ ಫ್ರೆಂಡ್ಸು ಅಂತ ಏನಾದರೂ ಆಚೆ ಹೋಗ್ಬಿಟ್ರೆ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ. ನೋಡು, ನನ್ಗೇನಾದ್ರೂ ಹರ್ಟ್ ಆಯ್ತಾ? ಇಲ್ಲ ತಾನೆ. ನಾನು ಪಾರ್ಟಿ ಫ್ರೀಕ್. ಅಪ್ಪ ಹೇಳಿದ್ದಾರೆ ಅಂತ ಅಂದಮೇಲೆ ನಾನು ಅದನ್ನ ಮನ್ಸಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಮನೆ ಬಿಟ್ಟು ಓಡೋಗೋರ್ಗೆ ನೆನ್ಪಿರ್ಲಿ ಅಂತ ಅಪ್ಪ ಹೇಳಿದ್ದು. ಸಾಕು, ಸುಮ್ಮನಿರೋ. ನಿನ್ನ ನಾಲ್ಗೆ ಯಾಕೋ ಇತ್ತೀಚೆಗೆ ಉದ್ದ ಆಗ್ತಾ ಇದೆ. ಜಾನು, ಮಾವ ಹೇಳ್ತಿದ್ದಾರೆ ತಾನೆ, ಇನ್ಯಾರು ಮಾತಾಡೋ ಹಾಗಿಲ್ಲ ಅಂತ. ಅರ್ಥ ಆಗಲ್ವಾ? ಸಾಧನ, ಇಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಆಗ್ತಾ ಇದೆ. ಅದೇ ಸರಿ ಇಲ್ಲ ಅಂತ ಜಾನ್ವಿ ಹೇಳ್ತಾ ಇರೋದು. ಜಾನ್ವಿಗೆ ಬೈದಾಗಲಿ, ನಿನಗೆ ಬೈದಾಗಲಿ, ನನಗೆ ಬೈದಾಗಲಿ ನಮ್ಮ ಮನ್ಸಿಗೆ ಹರ್ಟ್ ಆಗುತ್ತೆ ಅಂತ ಒಂದು ಕ್ಷಣನೂ ಅಮ್ಮ ಯೋಚನೆ ಮಾಡಲ್ಲ. ಅದೇ ಇವಳು ವಿಚಾರದಲ್ಲಿ ಅವಳಿಗೆ ಹರ್ಟ್ ಮಾಡಬೇಡಿ, ಹರ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದೇ ಸರಿ ಇಲ್ಲ ಅಂತ ಜಾನ್ವಿ ಹೇಳ್ತಾ ಇರೋದು. ಜೈ, ನೀನು ಮಾತಾಡೋಕೆ ಶುರು ಮಾಡಿಬಿಟ್ಯಾ? ಮಾತಾಡ್ದಲ್ಲಿ ಇನ್ನೇನು ಮಾಡ್ತಾನೆ?
ಸಂಪ್ರದಾಯವಾಗಿ ಏನು ಶಾಸ್ತ್ರ ಮಾಡಬೇಕಾಗಿತ್ತೋ ಅದನ್ನು ಮಾಡಬೇಕು ಅನ್ನೋ ಸಮಯಕ್ಕೆ ಹೇಳ್ದೆ ಕೇಳದೆ ಓಡೋಗ್ಬಿಟ್ರೆ ಈ ಸತಿನೂ ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಅರ್ಥ ಮಾಡ್ಕೋ. ಸುಮನಂಗೆ ಶಾಸ್ತ್ರ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ ಕಣ್ರಿ. ಅದು ಅಲ್ಲದೆ ಅವಳು ಹೋಗಿದ್ದು. ಆಯ್ತಾಯ್ತು ಬಿಡು, ಹೇಳಿದ್ದೆ ಹೇಳ್ಬೇಡ, ಹಾಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ. ಮನಸ್ಸಿನಲ್ಲಿ ಏನಾದ್ರೂ ಬೇಜಾರಿದ್ರೆ ಕಿರಿಕಿರಿದ್ರೆ ಏನಿದ್ರು ಈಗಲೇ ಬಾಯ್ಬಿಟ್ಟು ಹೇಳ್ಬಿಡಿ. ಪೂಜೆ ದಿವಸ ಯಾರು ಟೊಕ್ ಅನ್ನಬಾರ್ದು. ಹೇಳಿರ್ತೀನಿ. ಮತ್ತೆ ಯಾರಾದರೂ ಎಲ್ಲಾದರೂ ಹೋಗೋದಿದ್ರೆ ಈಗಲೇ ಹೇಳ್ಬಿಡಿ. ಆಮೇಲೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಮಾವ, ಪೂಜೆಗೆ ನನ್ನ ಅಪ್ಪನೂ ತಂಗಿನೂ ಕರಿಬೋದಾ? ಮನೆಗೆ ಪೂಜೆಗೆ ಊಟಕ್ಕೆ ಯಾರನ್ನ ಕರೆದ್ರು ನಾನು ಯಾವತ್ತೂ ಯಾರನ್ನು ಬೇಡ ಅಂತ ಹೇಳಿಲ್ಲ. ಆದ್ರೆ ನಂದೊಂದು ಮಾತು, ಪೂಜೆ ನಾಡಿದ್ದು, ಇವತ್ತೇ ಯಾರು ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ಸಾಕು ಸುಮ್ಮನಿರ್ರಿ, ಅವ್ರು ನಮ್ಮ ಬೀಗರು, ಅವರಿಗೆ ನೀವು ಅವಮಾನ ಮಾಡಬಾರ್ದು. ಸುಮಾ, ನೀನು ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ನೀನು ನಿಮ್ಮ ಅಪ್ಪ ಮತ್ತೆ ತಂಗಿಗೆ ಬರಕ್ಕೆ ಹೇಳು. ನಾಡಿದ ಪೂಜೆಗೆ ಅವರು ಬರಲಿ. ಹಂಗಂದಿದ ತಕ್ಷಣ ಹೊರಟ್ಬಿಡ್ಲಿ ಇವಳು. ಯಾಕ್ರಿ ಆಡ್ಕೋತೀರಾ? ಸುಮಾ ನಿಮ್ಗೆ ಏನ್ ಮಾಡಿದಾಳೆ? ಸುಮಾ, ನೀನು ಹೋಗಮ್ಮ. ಸರಿ ಅತ್ತೆ, ಹೋಗಿ ಬರ್ತೀನಿ. ನಿಂತ್ಕೋ ಸುಮಾ. ಯಾಕಕ್ಕ? ಹೇಗೆ ಹೋಗ್ತೀಯಾ? ಹೇಗೆ ಅಂದ್ರೆ ಮಾಮೂಲಿ. ಆಟೋದಲ್ಲಿ ಹೋಗ್ತೀನಿ. ಆಟೋ ಸಿಕ್ಕಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಾ? ಹಾ, ಇದನ್ನೇ ಬೇಡ ಅಂತ ಹೇಳ್ತಿರೋದು. ಈಗ ತಾನೇ ಹುಷಾರಾಗ್ತಿದ್ಯಾ ನೀನು, ಮತ್ತೆ ನಡ್ಕೊಂಡು ಹೋಗಿ ಆಟೋಲ್ ಹೋಗಿ ಸ್ಟ್ರೈನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ನಾನೇ ನಿನ್ನ ಕಾಲೋನಿಗೆ ಕರ್ಕೊಂಡು ಹೋಗ್ತೀನಿ. ಕಾರಲ್ಲಿ ಹೋಗಿ ಬರೋಣ. ಅಯ್ಯೋ ಪರವಾಗಿಲ್ಲ ಅಕ್ಕ, ನಿಮಗ್ ತುಂಬಾ ಕೆಲಸ ಇರುತ್ತೆ. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ನಾನೇ ಹೋಗಿ ಬರ್ತೀನಿ. ಸಾಧ್ಯ ಇಲ್ಲ ಸುಮಾ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ತಾನೆ, ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಸಾಧನಾ, ನೀನು ಅವಳನ್ನ ಕಾಲೋನಿಗೆ ಕರ್ಕೊಂಡು ಹೋಗ್ತೀಯ ಅಲ್ಲ? ಕಾಲೋನಿ ಹೇಗಿದೆ ಅಂತ ನಿನಗೆ ಗೊತ್ತಲ್ವಾ? ನೋಡು, ಅಲ್ಲಿ ತುಂಬಾ ರೋಡ್ ತುಂಬಾ ಕಂಜೆಸ್ಟೆಡ್ ಆಗಿರುತ್ತೆ, ತುಂಬಾ ಕಿರಿಕಿರಿ ಇರುತ್ತೆ, ತುಂಬಾ ರೂಡ್ ಇರ್ತಾರೆ ಜನ. ನೀನ್ ಸುಮ್ಮನೆ ಅಲ್ಲಿಗೆ ಹೋಗಿ ಮತ್ತೆ ಸಮಸ್ಯೆ ಮಾಡ್ಕೋಬೇಡ. ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ, ಕೇಳು. ಡೋಂಟ್ ವರಿ ಜೈ, ಏನು ಆಗಲ್ಲ. ಮಾವ, ನಾನ್ ಕರ್ಕೊಂಡು ಹೋಗಿ ಬರ್ಲಾ? ಕರ್ಕೊಂಡು ಹೋಗ್ಬಿಟ್ ಬಾಮ್ಮ. ನನ್ನ ಹಿರಿ ಸೊಸೆ ಹೇಳಿದ್ಮೇಲೆ ಮುಗಿದೋಯ್ತು. ಯಾರು ಅಧಿಕ ಪ್ರಸಂಗ ಮಾಡಬಾರ್ದು ಅಷ್ಟೇ. ಹೋಗೋದಿದ್ರೆ ಸಾಧನನ ಜೊತೆನೆ ಹೋಗ್ಬೇಕು, ಇಲ್ಲಾಂದ್ರೆ ತೆಪ್ಪಿಗೆ ರೂಮಲ್ಲಿ ಬಿದ್ಕೊಂಡಿರ್ಬೇಕಷ್ಟೇ. ಸರಿ ಮಾವ, ನಾನು ಅಕ್ಕನ ಜೊತೆನೆ ಹೋಗಿ ಬರ್ತೀನಿ. ಅದಕ್ಕೆ ನಾನು ಬರಲಾ? ಸುಭಾಸ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳಕ್ಕೆ ಏನ್ ತಗೊಂತೀಯ ನೀನು? ನೀನ್ ಕರ್ಕೊಂಡೋಗವ, ಹೋಗು. ಸರಿ ಮಾವ. ಹೌದು, ನೀನ್ ಸೊಸೆಗೆ ಹೇಳ್ಬಿಡು, ಜೋರಾಗಿ ಓಡಾಡೋದು, ಬಗ್ಗದು, ಹೇಳೋದು ಮಾಡಬೇಡ ಅಂತ. ಯಾಕೆಂದ್ರೆ ಹೊಟ್ಟೆಲಿ ನನ್ನ ವಂಶದ ಕುಡಿ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತಿಳ್ಕೊ. ಸರಿ ಮಾವ. ಬದ್ದಿ, ಇವಾಗೇನು ಹೇಳ್ತೀಯ? ನೋಡ್ದ ನನ್ನ ಹಿರಿಯ ಸೊಸೆನ, ತನ್ನ ತಂಗಿನ ಎಷ್ಟು ಅಕ್ಕರಿಯಿಂದ, ಮಮಕಾರದಿಂದ, ಪ್ರೀತಿಯಿಂದ ನೋಡ್ಕೊಳ್ತಾಳೆ ಅಂತ. ನನ್ನ ತಂಗಿ ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬಾರ್ದು, ಆಯಾಸ ಆಗುತ್ತೆ ಅಂತ ಅವಳು ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾಳೆ ನೋಡು. ಅತಿ ವಿನಯಂ ಧೂರ್ತ ಲಕ್ಷಣಂ. ನೋಡಿದ್ರಪ್ಪ, ಈ ಅಮ್ಮಂದು ಬರೀ ಇದೇ ಆಗೋಯ್ತು. ಯಾವಾಗ ನೋಡಿದ್ರು ಡೌಟ್ ಪಡೋದೆ. ಅದಕ್ಕೆ ಹೂ ಮಾರೋಳನ್ನ ಬೈಬೇಕಾದ್ರೂ ಕಷ್ಟ ಆಗ್ತಾ ಇತ್ತು. ಈಗ ಅವಳನ್ನ ಪ್ರೀತಿಯಿಂದ ಸೇವೆ ಮಾಡ್ತಿದ್ದಾರೆ, ಈಗಲೂ ಕಷ್ಟ ಆಗ್ತಿದೆ. ಅದ್ರದ್ದು ಏನಕ್ಕೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮಗದು ಅರ್ಥ ಆಗಿದ್ರೆ ಅದನ್ನ ಸರಿಪಡಿಸಿ. ಆಯ್ತಾಯ್ತು, ನೀನು ಹೋಗು. ಇತ್ತೀಚೆಗೆ ಯಾಕೋ ಹಿಂತಿರುಗಿ ಮಾತಾಡೋದು ಜಾಸ್ತಿ ಆಗಿದೆ ನೀನು. ಹೋಗು. ಏನೇ ಪದ್ದು, ಆ ಸಣ್ಣ ಹುಡುಗಿಗೆ ಅರ್ಥ ಆಗೋಷ್ಟು ನಿನ್ಗೆ ಅರ್ಥ ಆಗ್ತಾ ಇಲ್ವಲ್ಲೇ?
ಬಂದ್ರು, ಸುಮಾಕ ಬಂದ್ರು, ಅಲ್ಲಿದ್ದಾರೆ. ದೇವಮ್ಮ ಸುಮಾಕ ಬಂದ್ರು, ಅಲ್ಲಿದ್ದಾರೆ ನೋಡು. ಸುಮ್ಮನವ್ವ ಹೆಂಗಿದ್ಯವ್ವ? ನಾನ್ ಚೆನ್ನಾಗಿದ್ದೀನಿ ಅಣ್ಣ, ನೀವೆಲ್ರೂ ಹೇಗಿದ್ದೀರಾ? ನಾನೇನವ್ವ ಗುಂಡ್ ಕಲ್ಲಿದ್ದಂಗಿದ್ದೀನಿ. ಅದ್ ಸರಿ, ಸಾಹೇಬ್ರು ಬರ್ಲಿಲ್ವಾ? ಸಾಹೇಬ್ರಿಗೆ ಸ್ವಲ್ಪ ಕೆಲಸ ಇತ್ತಣ್ಣ, ಅದಕ್ಕೆ ನಾನೇ ಅಪ್ಪನ್ನು ರಾಜನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವ್ರು ನಮ್ಮಕ್ಕ, ನಿಮ್ಗೆಲ್ಲ ಗೊತ್ತು ಅಲ್ವಾ? ಇವ್ರು ಯಾರಿಗವ ಗೊತ್ತಿಲ್ಲ. ನಾವು ಧರಣಿ ಮಾಡೋಣ ಅಂತ ನಿಮ್ಮ ಮನೆ ಹತ್ರ ಬಂದಿದ್ದಕ್ಕೆ ನಮ್ಮನ್ನೇ ಸ್ಟೇಷನ್ ಕಾಡ್ಸಕ್ ನೋಡಿದ್ರಿ ಇವ್ರು. ಇವ್ರನ್ನ ನಾವು ಮರೆಯಕ್ಕಾದತ್ತ? ಇವ್ರು ಯಾರಿಗೂ ಗೊತ್ತಿಲ್ಲ, ಇಡೀ ನಮ್ಮ ಕಾಲೋನಿಗೆ ಗೊತ್ತು. ಅಣ್ಣ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಗಿದ್ದಿದ್ ಸಾಧನಕ್ಕನೇ ಬೇರೆ, ಅಕ್ಕ ಈಗ ಬದಲಾಗಿದ್ದಾರೆ. ಅವ್ವ ನೀನ್ ನಮ್ ಕಾಲೋನಿ ಬಂದಿದ್ದೆ ನಮ್ಗೆಲ್ಲ ಸಂತೋಷ ಆಯ್ತು ಕಣವ್ವ. ಸರಿ ಅಕ್ಕ, ಅಪ್ಪನು ರಾಜನು ಮಾತಾಡ್ಸ್ಕೊಂಡ್ ಬರ್ತೀವಿ. ಹಾ ಬನ್ನಿ ಅಕ್ಕ. ಕರ್ಮ, ಹೆಜ್ಜೆ ಇಡ್ತಿದ್ದ ಹಾಗೆ ಮನೆನೇ ಮುಗಿದೋಯ್ತು ಅಂತ ಅನ್ನಿಸ್ತಾ ಇದೆ. ನಮ್ಮನೇಲಿರೋ ಬಾತ್ರೂಮ್ ಇದಕ್ಕಿಂತ ದೊಡ್ಡದಾಗಿದೆ, ಇದೊಂದು ಮನೆನಾ? ಯಪ್ಪಾ ಕೊಂಪೆ. ಅಯ್ಯೋ ಅಕ್ಕ, ನಿಮ್ ಮನೆಗ್ ಬಂದಿದ್ ಖುಷಿಲಿ ನಿಮ್ಮನ್ ಕುತ್ಕೊಳಕ್ ಹೇಳದೆ ಬರ್ತ್ಬಿಟ್ಟೆ. ಬನ್ನಿ ಕುತ್ಕೊಳ್ಳಿ. ರಾಜ ಅಪ್ಪ ಇಲ್ಲಿ ಅಲ್ಲಿ ಹಿತ್ಲಲ್ಲಿದ್ದಾರೆ. ಅಪ್ಪ, ಅಕ್ಕ ನೀವು ಹೇಗಿದ್ದೀರಾ ಅಕ್ಕ? ನಾನು ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ ರಾಜಿ? ನಾನು ಚೆನ್ನಾಗಿದ್ದೀನಿ ಅಕ್ಕ. ಅಪ್ಪ ಬಾ, ಇಲ್ಲಿ ಯಾರು ಬಂದಿದ್ದಾರೆ ನೋಡು. ಹೌದಾ? ಇಲ್ಲಿ ನೋಡು. ಬಡವ್ರ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಆಯ್ತು ಕಣವ. ಏನ್ ಸುಮ್ಮನೆ ನೀನು ಇವ್ರ ಜೊತೆ ಬರ್ತಿದ್ದೀನಿ ಅಂತ ಒಂದು ಸಣ್ಣ ಸುಳುವಾರ ಕೊಡಬಾರ್ದಾ? ನೀವು ಕೂತ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ಸುಮಂಗೆ ನನ್ನ ಇಲ್ಲಿ ಕರ್ಕೊಂಡ್ ಬರೋದು ಇಷ್ಟನೇ ಇರ್ಲಿಲ್ಲ. ನಾನೇ ಒತ್ತಾಯ ಮಾಡಿ ಬರ್ತೀನಿ ಅಂತ ಹೇಳ್ದೆ. ಬಾ, ವಿಪರೀತ ಶೆಕೆ ಇದೆ. ಈ ಮನುಷ್ಯರು ಬದುಕ್ತಾರ? ಕುಕ್ಕರಲ್ಲಿ ಹಾಕಿ ಬೇಯಿಸ್ದಾಗಿದೆ. ಅಮ್ಮರೇ, ನಮ್ದು ಚಿಕ್ಕ ಮನೆ, ಏನೋ ಬಡವ್ರ ಮನೆ, ಇರೋ 2-3 ಜನಕ್ಕೆ ಇದೇ ನಮ್ಗೆ ಅರಮನೆ ಇದ್ದಂಗೆ, ಏನು ತಪ್ಪು ತಿಳ್ಕೊಬೇಡಿ. ಅದನ್ನ ಹೇಳೋ ಅವಶ್ಯಕತೆ ಇದೆಯಾ ರಾಮಾಯಣವ್ರೆ?